ಸಿಮಿಲಾರಿಟಿ ಕ್ಲಾಸ್ 6. ಪ್ರೀವಿಯಸ್ ಕ್ಲಾಸಲ್ಲಿ ಸಿಮಿಲಾರ್ ಟ್ರಯಾಂಗಲ್ಸಿಂದು ಫಸ್ಟ್ ಎಕ್ಸಸೈಸ್ ಕಂಪ್ಲೀಟ್ ಆಗಿತ್ತು, ಹೌದಾ? ಈ ಕ್ಲಾಸಲ್ಲಿ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಥಿಯರಮ್ ಗೊತ್ತಿರಬೇಕು. ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ನೋಡಿ, ಥಿಯರಮ್ ಏನು ಹೇಳುತ್ತೆ ಅಂದರೆ, ಎ ಲೈನ್ ಡ್ರಾನ್ ಪ್ಯಾರಲಲ್ ಟು one side of a triangle divides the other two sides proportionally ಅಂತ ಹೇಳುತ್ತೆ, ಹೌದಾ? ನೀವು ಪ್ರೂವ್ ಮಾಡ್ಕೊತೀವಿ. ನೋಡ್ಕೊಳ್ಳಿ ಇಲ್ಲಿ ಏನು ಹೇಳ್ತಿದೆ ಅಂದರೆ, let ABC be any triangle, a line drawn parallel to BC ಅಂದರೆ DE ಅಂತ ತಗೊಂಡೆ ಅನ್ಕೊಳ್ಳಿ, where DE is parallel to BC ಅಂತ ಹೇಳ್ತಿದ್ವಿ, ಹೌದಾ? ಡಿವೈಡ್ಸ್ ದ ಅದರ್ ಟೂ ಸೈಡ್ಸ್ ಅಂದರೆ ಅದರ್ ಟೂ ಸೈಡ್ಸ್ ಅಂದರೆ AB ಆ್ಯಂಡ್ AC ಪ್ರಪೋರ್ಷನಲಿ ಅಂತ ಹೇಳಿದ್ರೆ AD ಬೈ DB ಇಸ್ ಈಕ್ವಲ್ ಟು AE ಬೈ EC ಅಂತ ಹೇಳಿ, ಹೌದಾ? ನೋಡಿ, ನಾನು ಯಾವ ಥರ ಪ್ರೂವ್ ಮಾಡ್ತೀವಿ ಅಂತೇಳಿ, ಪ್ರೂಫ್ ಈಸಿ ಇದೆ. ಪ್ರೂಫ್ ಲೆಟ್ ABC be any triangle, next let DE is parallel to BC. A line drawn parallel to one side of a triangle divides the other two sides. Adna ನಾವು ಇಲ್ಲಿ ಏನು ಪ್ರೂವ್ ಮಾಡ್ತೀವಿ ಅಂದರೆ, we shall prove that AD by DB is equal to AE by EC, ಹೌದಾ? ಆಯ್ತಲ್ಲ? ನೋಡಿ, ನಾನು ಯಾವ ಥರ ಪ್ರೂವ್ ಮಾಡ್ತೀವಿ ಅಂತೇಳಿ ಈಸಿ ಇದೆ. ಫಸ್ಟ್ ಸಿಮಿಲಾರಿಟಿ ಪ್ರೂವ್ ಮಾಡ್ತೀವಿ. ನೋಡಿ, ಇಲ್ಲಿ ಎರಡು ಟ್ರಯಾಂಗಲ್ ಇದೆ. ಒಂದು ಟ್ರಯಾಂಗಲ್ ಈ ಥರ ಇದೆ ADE, ಇನ್ನೊಂದು ಟ್ರಯಾಂಗಲ್ ಈ ಥರ ಇದೆ ABC, ಹೌದಾ? ನೋಡಿ, ಈಗ ಈ ಆ್ಯಂಗಲ್ ಸೇಮ್ ಇರುತ್ತೆ. ನೋಡಿ, ಈಗ ಆ್ಯಂಗಲ್ DAE is equal to ಆ್ಯಂಗಲ್ BAC. ಏನಿದು ಕಾಮನ್ ಆ್ಯಂಗಲ್, ಹೌದಾ? ಜೊತೆ ನೋಡಿ, ಆ್ಯಂಗಲ್ ADE ಇಸ್ ಈಕ್ವಲ್ ಟು ಆ್ಯಂಗಲ್ ABC ಬರೀಬೋದಲ್ಲ? ಯಾಕಂದ್ರೆ ನೋಡಿ, ಆ್ಯಂಗಲ್ ADE ಇಸ್ ಈಕ್ವಲ್ ಟು ಆ್ಯಂಗಲ್ ABC, ಇವೆರಡು ಸೇಮ್ ಇರುತ್ತಲ್ಲ ಆ್ಯಂಗಲು, ಎರಡು ಕರಸ್ಪಾಂಡಿಂಗ್ ಆ್ಯಂಗಲ್ ತಾನೆ. ಅದಕ್ಕೆ ಏನು ಬರ್ತೀನಿ, ಸಿನ್ಸ್ BC ಈಸ್ ಪ್ಯಾರಲಲ್ ಟು DE, ದಟ್ ಇಂಪ್ಲೈಸ್ ಆ್ಯಂಗಲ್ ADE is equal to angle ABC, corresponding angles. By AA postulate ಏನು ಬರೀಬೋದು ನಾವು? ಟ್ರಯಾಂಗಲ್ ADE is similar to triangle ABC. That implies sides are proportional ತಾನೆ, ಹೌದಾ? ನೋಡಿ, ಯಾವ ಸೈಡ್ ತೊಗೊಳೋದಕ್ಕೆ ಟ್ರೈ ಮಾಡ್ತೀವಿ ಅಂದರೆ, ನಮಗೆ ನೋಡಿ AD ಬೈ DB, AE ಬೈ EC, ಹೌದಾ? ಈ ಥರ ಬೇಕು ತಾನೆ. ಅಂದರೆ ಇವೆರಡು ಸೈಡ್ ಬೇಕಲ್ಲ, ಈಗ ಅವೆರಡು ಸೈಡ್ ಬರೋ ಹಾಗೆ ಮಾಡ್ಕೊತೀವಿ. ನೋಡಿ, ನಾವು ಇದಕ್ಕೆ ಆಪೋಸಿಟ್ ಇರೋದು, ಹೌದಾ? ಇದು ಸೇಮ್ ಇರಬೇಕು. ಇದಕ್ಕೆ ಆಪೋಸಿಟ್ ಇರೋದು AB ಬೈ AD ಇಸ್ ಈಕ್ವಲ್ ಟು, ನೆಕ್ಸ್ಟು ಇದಕ್ಕೆ ಆಪೋಸಿಟ್ ಇರೋದು AC ಬೈ AE ಬರೀಬೋದಾ? ಆ್ಯಕ್ಚುಲಿ ದಟ್ ಈಸ್ ಈಕ್ವಲ್ ಟು ಇನ್ನೊಂದು ಬರೀಬೋದು ಬೇಕಂದ್ರೆ BC ಬೈ D ಬರೀಬೋದಲ್ಲ? ಇದು ನೋಡಿ, ಆದರೆ ನಾವು ಇವೆರಡನ್ನು ಯೂಸ್ ಮಾಡ್ತೀವಿ ಅಷ್ಟೇ. ನಾವೇನು ಪ್ರೂವ್ ಮಾಡಬೇಕು? AD ಬೈ DB, AD ಬೇಕು ನನಗೆ, ಹೌದಾ?
ನೆಕ್ಸ್ಟು ಇ ಸಿನೂ ಬೇಕು ಹೌದಾ ನೋಡಿ. ಎ ಡಿ ಎ ಇ ಇರುವಾಗ ಮಾಡ್ಕೋತೀನಿ ಅಷ್ಟೇ. ಅದಕ್ಕೆ ಇವೆರಡು ತೊಗೊತೀನಿ ನೋಡಿ. ನಾವು ಎ ಬಿ ಬೈ ಎ ಡಿ ಇಸ್ ಈಕ್ವಲ್ ಟು ಎ ಸಿ ಬೈ ಎ ಇ ಬರೀಬೋದಲ್ಲ. ದಟ್ ಇಂಪ್ಲೈಸ್ ನೋಡಿ ಎ ಬಿನ ಯಾವ ಥರ ಬರಿತೀವಿ ಅಂದರೆ ಎ ಬಿ ಅಂದರೆ ಎ ಡಿ ಪ್ಲಸ್ ಡಿ ಬಿ ಆಗುತ್ತಲ್ಲ. ಎ ಡಿ ಪ್ಲಸ್ ಡಿ ಬಿ ಬೈ ಎ ಡಿ ಇಸ್ ಈಕ್ವಲ್ ಟು ಸಿಮಿಲರ್ಲಿ ಎ ಸಿನ ಏನು ಬರೀಬೋದು ಎ ಇ ಪ್ಲಸ್ ಇ ಸಿ ಹೌದಾ. ಎ ಇ ಪ್ಲಸ್ ಇ ಸಿ ಬೈ ಎ ಇ ಹೌದಾ. ನೆಕ್ಸ್ಟ್ ಎರಡು ಸ್ಪ್ಲಿಟ್ ಮಾಡ್ತೀವಿ. ಎ ಡಿ ಬೈ ಎ ಡಿ ಪ್ಲಸ್ ಡಿ ಬಿ ಬೈ ಎ ಡಿ ಇಸ್ ಈಕ್ವಲ್ ಟು ಎ ಇ ಬೈ ಎ ಇ ಪ್ಲಸ್ ಇ ಸಿ ಬೈ ಎ ಇ. ನೋಡಿ ಎ ಡಿ ಬೈ ಎ ಡಿ ಕ್ಯಾನ್ಸಲ್ ಆಗ್ಬಿಟ್ಟು 1 ಆಗುತ್ತಲ್ಲ, ಅದು 1 ಪ್ಲಸ್ ಡಿ ಬಿ ಬೈ ಎ ಡಿ ಇಸ್ ಈಕ್ವಲ್ ಟು 1 ಪ್ಲಸ್ ಇ ಸಿ ಬೈ ಎ. ಎರಡು ಕಡೆ 1 1 ಕ್ಯಾನ್ಸಲ್ ಆಗಿ ಡಿ ಬಿ ಬೈ ಎ ಡಿ ಇಸ್ ಈಕ್ವಲ್ ಟು ಇ ಸಿ ಬೈ ಇ. ಎರಡು ರೆಸಿಪ್ರೋಕಲ್ ಮಾಡ್ಕೊಂಡೆ ಅಂದರೆ ಏನು ಬರುತ್ತೆ, ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಹೌದಾ. ಅದನ್ನೇ ಪ್ರೂವ್ ಮಾಡಬೇಕಿತ್ತಲ್ಲ. ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಹೌದಾ. ನೋಡಿ ಇಂಪಾರ್ಟೆಂಟ್ ನಮಗೆ ಐಡಿಯಾ ಗೊತ್ತಾಗಬೇಕಷ್ಟೆ. ನೋಡಿ ಸೇಮ್ ಟೈಪ್ ರಿವರ್ಸ್ ಮಾಡ್ಕೊತ ಹೋದ್ವಿ ಅಂದರೆ ಇಲ್ಲಿ ಇಫ್ ಅ ಲೈನ್ ಡಿವೈಡ್ಸ್ ದ ಟೂ ಸೈಡ್ಸ್ ಆಫ್ ಅ ಟ್ರಯಾಂಗಲ್ ಪ್ರಪೋರ್ಷನಲಿ ಆಗಿತ್ತು ಅಂದರೆ ದೆನ್ ದ ಲೈನ್ ಈಸ್ ಪ್ಯಾರಲಲ್ ಟು ದ ಥರ್ಡ್ ಸೈಡ್ ಅಂತ ಹೇಳ್ಬೋದು. ಸೇಮ್ ಮಾಡ್ಕೊಂಡು ಹೋಗ್ಬೇಕು ರಿವರ್ಸ್. ರಿವರ್ಸ್ ಮಾಡ್ಕೊಂಡು ಹೋದ್ರೆ ಇದು ಬರುತ್ತೆ ತಾನೆ. ಇದು ಬಂತು ಅಂದ್ರೆ ಇಲ್ಲಿ ಏನಂತ ಹೇಳ್ಬೋದು, ಸಿಮಿಲರ್ ಇತ್ತು ಅಂತ ಹೇಳಿದ್ರೆ ಈ ಆ್ಯಂಗಲ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆಗುತ್ತೆ. ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆಗುತ್ತೆ ಅಂದರೆ ಟೂ ಸೈಡ್ಸ್ ಆರ್ ಪ್ಯಾರಲಲ್ ಅಂತ ಹೇಳ್ಬೋದು ಹೌದಾ. ಅದಕ್ಕೆ ಅದನ್ನು ಕಾನ್ವರ್ಸ್ ಆಫ್ ಬಿ ಪಿ ಟಿ ಅಂತ ಹೇಳ್ತೀವಿ. ನೋಡಿ ಕಾನ್ವರ್ಸ್ ಆಫ್ ಬಿ ಪಿ ಟಿ ಅಂದರೆ ಏನು ಹೇಳುತ್ತೆ ಅಂದರೆ if a line divides the two sides of a triangle proportionally, then the line is parallel to the third side ಅಂತ ಹೇಳ್ತೀವಿ. ಅಂದರೆ ಯಾವ ಸೈಡ್ನ ಪ್ರಪೋರ್ಷನಲಿ ಡಿವೈಡ್ ಮಾಡುತ್ತಲ್ಲ ಅದು ಬಿಟ್ಟು ಇನ್ನೊಂದು ಸೈಡಿಗೆ ಈ ಲೈನ್ ಏನಾಗಿರುತ್ತೆ, ಪ್ಯಾರಲಲ್ ಇರುತ್ತೆ ಅಂತ ಹೇಳಿ ಹೌದಾ. ಈಗ ಇಫ್ ಅ ಲೈನ್ ಡಿವೈಡ್ಸ್ ದ ಟೂ ಸೈಡ್ಸ್ ಆಫ್ ಅ ಟ್ರಯಾಂಗಲ್ ಪ್ರಪೋರ್ಷನಲಿ ದೆನ್ ದ ಲೈನ್ ಈಸ್ ಪ್ಯಾರಲಲ್ ಟು ದ ಥರ್ಡ್ ಸೈಡ್ ಅಂತ ಹೇಳ್ತೀವಿ. ಅದೇನು ನಮಗೆ ಅದು ಕಾನ್ವರ್ಸ್ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಹೌದಾ. ಈಗ ನೋಡಿ ಅದು ಐಡಿಯಾ ಗೊತ್ತಿತ್ತು ಅಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ಒಂದು ಲಾಸ್ಟ್ ಪ್ರಾಬ್ಲಮ್ 28 ಪ್ರಾಬ್ಲಮ್ ಮಾಡಿದ್ವಲ್ಲ ಅದನ್ನು ಸ್ವಲ್ಪ ಈಸಿಯಾಗಿ ಮಾಡ್ಬೋದು ಆಯ್ತಲ್ಲ. ಅಲ್ಲಾದರೆ ನಾವು ಬಿ ಪಿ ಟಿ ಯೂಸ್ ಮಾಡಿಲ್ಲ ಅಲ್ಲಿ. ಈಗ ನೆಕ್ಸ್ಟ್ ಅದೇ ಪ್ರಾಬ್ಲಮ್ನ ಮತ್ತೊಂದು ಸಲ ಮಾಡ್ತೀನಿ ನಾನು. ಆ ಪ್ರಾಬ್ಲಮ್ ಬಿ ಪಿ ಟಿ ಯೂಸ್ ಮಾಡ್ಕೊಂಡು ಈಸಿಯಾಗಿ ಮಾಡ್ಬೋದು ಆಯ್ತಲ್ಲ. ಹಾಗೆ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಗೊತ್ತಿರಬೇಕಷ್ಟೇ. ನೆಕ್ಸ್ಟ್ ನೋಡಿ ನೋಡಿ ಇದನ್ನು ಗೊತ್ತಿರಲಿ. ಕಾನ್ವರ್ಸ್ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್, ಕಾನ್ವರ್ಸ್ ಆಫ್ ಬಿ ಪಿ ಟಿ ನೋಡಿ ಏನು ಹೇಳುತ್ತೆ ಅಂತೇಳಿ. ಇಫ್ ಎ ಲೈನ್ divides if a line divides two sides of a triangle proportionally then the line is ಪ್ಯಾರಲಲ್ ಟು ಥರ್ಡ್ ಸೈಡ್ ಅಂತ ಹೇಳ್ತೀವಿ ನೋಡಿ. ಇಂಪಾರ್ಟೆಂಟ್ ನಮಗೆ ಇದು ಗೊತ್ತಿರಬೇಕು ಹೌದಾ. ನೋಡಿಲಿ ರಿಯರ್ಸ್ ಆಗಬೇಕು ನೋಡಿ. ಇದನ್ನು ಯಾವ ಥರ ಮಾಡ್ಕೊತೀವಿ ಅಂತೇಳಿ ಜಸ್ಟು ಥಿಯರಮ್ನ ರಿವರ್ಸ್ ಮಾಡ್ಕೊಳ್ಳೋದೇ ಪ್ರೂವ್ ಆಗಿಬಿಡುತ್ತೆ. ಅದು ಐಡಿಯಾ ಗೊತ್ತಿರಬೇಕು ಯಾವ ಥರ ಅಂತೇಳಿ ನೋಡ್ಕೊಳ್ಳಿ. ಇದನ್ನ ಡಿ ಇ ಅಂತ ತೊಗೊಂಡಿರ್ತೀನಿ. ಇದೇನು ಹೇಳುತ್ತೆ ಅಂದರೆ ಇಫ್ ಎ ಡಿ ಬೈ ಡಿ ಬಿ
is equal to AD by DB is equal to AE by EC ಆಗಿತ್ತು ಅಂದರೆ then DE is parallel to BC ಆಗಿರುತ್ತೆ ಅಂತ ಹೇಳಿ ಅಷ್ಟೇ. ಹೌದಾ? ನೋಡಿ, ಅದಕ್ಕೆ ಇದು ಐಡಿಯಾ ಗೊತ್ತಿರಬೇಕು. ಇದಕ್ಕೆ ಏನಂತ ಹೇಳ್ತೀವಿ ನಾವು? ಕಾನ್ವರ್ಸ್ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಇದು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಏನು ಹೇಳುತ್ತೆ? ಇಫ್ ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ ಡಿವೈಡ್ಸ್ ದ ಅದರ್ ಟೂ ಸೈಡ್ಸ್ ಪ್ರಪೋರ್ಷನಲಿ ಆಗಿತ್ತು ಅಂದ್ರೆ, ಹೌದಾ, ಲೈನ್ ಪ್ಯಾರಲ್ ಇರಬೇಕು. ಫಸ್ಟ್ ಲೈನ್ ಪ್ಯಾರಲ್ ಇತ್ತು ಅಂದರೆ ಈ ಲೈನು ಇವೆರಡನ್ನು ಪ್ರಪೋರ್ಷನಲಿ ಡಿವೈಡ್ ಮಾಡುತ್ತೆ ಅಂತ ಹೇಳುತ್ತೆ. ಅದೇ ಇದಾದರೆ ಪ್ರಪೋರ್ಷನಲಿ ಡಿವೈಡ್ ಆಗಿತ್ತು ಅಂದರೆ ಇದು ಇದಕ್ಕೆ ಪ್ಯಾರಲ್ ಇರುತ್ತೆ ಅಂತ ಹೇಳುತ್ತೆ ಅಷ್ಟೇ. ಹೌದಾ? ಇದು ನೋಡಿ, ಎರಡು ಐಡಿಯಾ ನಮಗೆ ಗೊತ್ತಿರಬೇಕು. ಆಯ್ತಲ್ಲ? ಅದು ನೋಡಿ, ನೋಟ್ ಗೊತ್ತಿರಲಿ. ಇದು ನೋಡಿ ಏನೇನು ಯೂಸ್ ಮಾಡ್ತೀವಿ ಅಂತೇಳಿ ನೋಟಲ್ಲಿ. ನೋಟು ನೋಡಿ, ಫಸ್ಟ್ ಒನ್ನು ಪ್ರಾಬ್ಲಮಲ್ಲಿ ಇದನ್ನು ಡೈರೆಕ್ಟ್ ಬರೆಯೋದಕ್ಕೆ ಯೂಸ್ ಮಾಡ್ತೀವಿ, ಅದಕ್ಕೆ ಗೊತ್ತಿರಬೇಕು. ಇಫ್ ABCB is any triangle and DE is parallel to BC, then result first one. ನೋಡಿ, ಅಂದರೆ ಈ ಥರ ಬರ್ಕೊತಾ ಇದ್ದೀನಿ ಟ್ರಯಾಂಗಲ್ನ. ABC and DE is parallel to BC. Then ನೋಡಿ, ಇಲ್ಲಿ ಏನೇನು ಗೊತ್ತಿರಬೇಕು ಅಂದರೆ AD by DB is equal to AE by EC. ಇದು ನಮಗೆ ಆ್ಯಕ್ಚುಲಿ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಇದು ಸೆಕೆಂಡ್ ಒನ್ ನೋಡಿ, ಇದನ್ನು ಗೊತ್ತಿರಬೇಕು. AB by AD is equal to AC by AE is equal to BC by DE. ಇದು ಆ್ಯಕ್ಚುಲಿ ಸಿಮಿಲರ್ ಟ್ರಯಾಂಗಲ್ಸ್ ಇದು. ಹೌದಾ? ಹಿಯರ್ ಟ್ರಯಾಂಗಲ್ ADE ಈಸ್ ಸಿಮಿಲರ್ ಟು ಟ್ರಯಾಂಗಲ್ ABC. ಹೌದಾ? ಇದು ನೋಡಿ, ಇಲ್ಲಿ ಯಾವ ಥರ ಬರ್ಕೊತಿದ್ವಿ ಅಂದರೆ AB ಟ್ರಯಾಂಗಲ್ನ ತೊಗೋಬೇಕು. AB by AD is equal to AC by AE is equal to BC by DE ಅಂತಲೂ ಡೈರೆಕ್ಟ್ ಬರಿಬೋದು. ಆಯ್ತಲ್ಲ? ಅದಕ್ಕೆ ಇದು ಐಡಿಯಾ ಗೊತ್ತಿರಲಿ ಅಷ್ಟೇ. ನೆಕ್ಸ್ಟ್ ನೋಡಿ, ಸೆಕೆಂಡ್ ಒನ್ ನೋಟು. ಸೆಕೆಂಡ್ ನೋಟ್ ಇದು ಗೊತ್ತಿರಬೇಕು. ನೋಡಿ ಇಲ್ಲಿ, ಇಫ್ ABC is a triangle, is any triangle, and D is a point on AB, and E is a point on AC, such that AD by DB is equal to AE by EC, then DE is parallel to BC. ಇದು ಕಾನ್ವರ್ಸ್ ಆಫ್ BPT ಮತ್ತೆ ಬರ್ಕೊಂಡಿದ್ದೀವಿ ಅಷ್ಟೇ. ಹೌದಾ? ಅಂದರೆ ಇಲ್ಲಿ ಏನಂತ ಹೇಳ್ತಿರೋದು, D is a point on AB and E is a point on AC, such that AD by DB is equal to AE by EC ಇತ್ತು ಅಂದರೆ ಡೈರೆಕ್ಟಾಗಿ ಏನು ಬರೀಬೋದು? DE is parallel to BC ಅಂತ ಬರೀಬೋದು. ಹೌದಾ? ಇದು ನೋಡಿ, ಇಷ್ಟು ಐಡಿಯಾ ಗೊತ್ತಿರಬೇಕು. ಮತ್ತು ಯಾವಾಗ ಯೂಸ್ ಮಾಡ್ಕೊತೀವಿ ಆ ಥರ ಬರ್ಕೋಬೇಕು. ಈ ಥೆರಮ್ ಯೂಸ್ ಮಾಡ್ಕೊತೀವಿ ಅಂದರೆ ಬೈ BPT ಅಂತ ಬರ್ಕೊತೀವಿ. ಈ ಥೆರಮ್ ಯೂಸ್ ಮಾಡ್ಕೊತೀವಿ ಅಂದರೆ ಕಾನ್ವರ್ಸ್ ಆಫ್ BPT ಅಂತ ಬರೀತೀವಿ ಅಷ್ಟೇ. ಹೌದಾ? ಇದು ನೋಡಿ, ಇಷ್ಟು ಐಡಿಯಾ ಗೊತ್ತಿತ್ತು ಅಂದರೆ ಈಸಿಯಾಗಿ ಮಾಡ್ಕೋಬೋದು. ಅಲ್ಲಿ ನೋಡ್ಕೊಳ್ಳಿ. ಈಗ ಜಸ್ಟು ಎಕ್ಸಾಂಪಲ್ಸ್ ಮಾಡೋಕ್ಕೂ ಮೊದಲು ನಿನ್ನೆ ಕ್ಲಾಸಲ್ಲಿ ಮಾಡ್ಕೊಳಲ್ಲ, ಅದೊಂದು ಪ್ರಾಬ್ಲಮ್ ನೋಡ್ಕೊಂಬಿಡಿ. ಎಕ್ಸಸೈಸ್ 15A ಪ್ರಾಬ್ಲಮ್ ನಂಬರ್ 28. ಹೌದಾ? ನೋಡಿ, ಎಕ್ಸಸೈಸ್ 15A ಪ್ರಾಬ್ಲಮ್ 28. ನೋಡಿ, ಇದನ್ನು ಸ್ವಲ್ಪ ಈಸಿಯಾಗಿ ಮಾಡ್ಕೋಬೋದು. ನಿನ್ನೆ ಕ್ಲಾಸಲ್ಲಿ ಮಾಡ್ಕೊಂಡಿದ್ವಲ್ಲ, ಸ್ವಲ್ಪ ಲೆಂತಿ ಆಗಿತ್ತು ಅಷ್ಟೇ ಪ್ರೀವಿಯಸ್ ಕ್ಲಾಸಲ್ಲಿ. ಇಲ್ಲಿ ನೋಡಿ, ಇನ್ ಎ ಫಿಗರ್ ಗಿವನ್ ಬಿಲೋ
in a figure given below, the median BD and CE, median BD and CE of a triangle ABC meets at G, prove that first one, triangle EGD is similar to triangle CGB. Second one, BG is equal to 2GD from 1. ಡಯಾಗ್ರಾಮ್ ಈ ಥರ ಕೊಟ್ಟಿದ್ದಾರೆ. ABC, ನೆಕ್ಸ್ಟ್ CE ಮತ್ತು BDನ ಮೀಡಿಯನ್ ಅಂತ ಹೇಳಿದ್ರು. ಇದು G, ಹೌದಾ? ಇದೊಡೆ ಏನು ಮಾಡ್ಕೋಬೋದು ನಾವು, ಈಸಿಯಾಗಿ ಮಾಡ್ಕೋಬೇಕಂದ್ರೆ ನೋಡ್ಕೊಳ್ಳಿ ಹೇಗೆ ಮಾಡ್ಕೊತೀವಿ ಅಂತೇಳಿ. ಹಿಯರ್ given DLN BD is a median. A median that implies D is the midpoint of AC. That implies AD by DC is equal to 1/1. ಬರೀಬೋದಲ್ಲ, ಯಾಕಂದರೆ ಮಿಡ್ ಪಾಯಿಂಟ್ ಆಯಿತು ಅಂದರೆ AD ಲೆಂತ್ ಮತ್ತು DC ಲೆಂತ್ ಏನಾಗಿರುತ್ತೆ, ಎರಡು ಸೇಮ್, ಅಥವಾ ಆರ್ AD ಈಕ್ವಲ್ ಟು DC ಅಂತಲೂ ಬರೀಬೋದು, ಹೌದಾ? ನೆಕ್ಸ್ಟ್ ನೋಡಿ, ಗಿವನ್ ಸೇಮ್ CE is a median. That implies E is the midpoint of AB. That implies AE by EB is equal to 1/1, ಅಥವಾ AE is equal to EB, ಹೌದಾ? ಇದನ್ನ 1 ಇದನ್ನ 2 ಅಂತ ತಗೊಂತೀವಿ. ನೆಕ್ಸ್ಟ್ ಫ್ರಮ್ 1 and 2, from 1 and 2, ಏನು ಬರೀಬೋದು, AD by DC is equal to AE by EB. AD by DC is equal to AE by EB. ಸೊ ಇದನ್ನು ಹೇಗೆ ಮಾಡ್ಕೊತೀವಿ ಅಂದ್ರೆ, ಹೌದಾ, ಡೈರೆಕ್ಟಾಗಿ ಇಲ್ಲಿ ಏನು ಬರೀಬೋದು, ಬೈ ಕಾನ್ವರ್ಸ್ ಆಫ್ BPT, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ನಮಗೆ ಏನು ಗೊತ್ತಿರೋದು, AE by EB is equal to AD by DC, ಅದೇ ಫಾರ್ಮೆಟಲ್ಲಿ ಡೈರೆಕ್ಟ್ ಆಗಿದೆ, ಹೌದಾ? ಇತ್ತು ಅಂದರೆ ಏನು ಬರೀಬೋದು, ED is parallel to BC, ಹೌದಾ? AD is parallel to BC, ಡೈರೆಕ್ಟ್ ಬರೀಬೋದು ತಾನೆ. ED is parallel to BC ಆಯಿತು. ನಾವು ನೋಡಿ ಆ್ಯಂಗಲ್ EGD, ನಾವು ಆ್ಯಂಗಲ್ EGD is equal to ಆ್ಯಂಗಲ್ BGC, ಅಲ್ಲ, ಇದೇನಿದು, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್. ಸಿನ್ಸ್ ED is parallel to BC, that implies ED is parallel to BC, ಹೌದಾ? ಇವೆರಡು ಆ್ಯಂಗಲ್ನ ಸೇಮ್ ಬರೀಬೋದಲ್ಲ. ಆ್ಯಂಗಲ್ EDG is equal to ಆ್ಯಂಗಲ್ GBC. ಇದೇನಿದು, ಆಲ್ಟರ್ನೇಟ್ ಆ್ಯಂಗಲ್ಸ್, ಹೌದಾ? ಹಾಗೆ ಬೈ AA postulate, ಟ್ರಯಾಂಗಲ್
EGD is similar to triangle CGB. ಹೌದಾ? ಟ್ರಯಾಂಗಲ್ EGD is similar to triangle CGB. ಹೌದಾ? ಬರಿಬೋದಲ್ಲ? ನೆಕ್ಸ್ಟ್ ನೋಡಿ ಈಗ ನಾವು ಹಿಯರ್ ನಾವು ನೋಡಿ ಇವಾಗ ಟ್ರಯಾಂಗಲ್ ತೊಗೊತೀನಿ ಈ ಥರ AED ಮತ್ತು BC ಡೈರೆಕ್ಟಾಗಿ ಬರಿಬೋದಲ್ಲ ನೋಡಿ ಈಗ ನಾವು ಫ್ರಮ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಡೈರೆಕ್ಟಾಗಿ ಏನು ಬರಿಬೋದು ನಾನು AB by AE is equal to AC by AD is equal to BC by ED. ಒಂದು ನೋಟ್ ಅಂತೇಳಿ ಈಗಿನ ಜಸ್ಟ್ ಬರ್ಕೊಂಡ್ವಿ, ಇದನ್ನು ಬರ್ಕೊಂಡಿದ್ವಿ ಅಷ್ಟೇ. ನೋಡಿ ಇದರಲ್ಲಿ BC by ED ಕ್ಯಾಲ್ಕುಲೇಟ್ ಮಾಡ್ಕೋತೀನಿ ನಾನು. ದಟ್ ಇಂಪ್ಲೈಸ್ ಇದನ್ನು ಬರ್ಕೊತಾ ಇದ್ವಿ. BC by ED is equal to ಇದನ್ನು ಯೂಸ್ ಮಾಡ್ತಾ ಇದ್ವಿ ಅಂದ್ಕೊಳ್ಳಿ. AC ನ ಏನು ಬರಿಬೋದು ನಾನು 2 of AD ಬರಿಬೋದು ತಾನೆ. AC ನ 2 of AD by ಬರಿಬೋದಾ AD. ದಟ್ ಇಂಪ್ಲೈಸ್ BC by ED is equal to 2 by 1 ಬರುತ್ತಲ್ಲ. ಇದನ್ನ ಯೂಸ್ ಮಾಡ್ಕೊತೀವಿ ಈಗ. ಇದನ್ನು ಯೂಸ್ ಮಾಡ್ಕೊಂಡ್ರೆ ಆಯ್ತು. ನಾವು ಟ್ರಯಾಂಗಲ್ EGD is similar to triangle CGB. ದಟ್ ಇಂಪ್ಲೈಸ್ ರೇಷಿಯೋಸ್ ಬರಿಬೋದಲ್ಲ. ಜಿಗೆ ಆಪೋಸಿಟ್ ಇರೋದು ಏನೇನು ಬರಿತೀವಿ BC by ED is equal to ನೆಕ್ಸ್ಟ್ ಇದಕ್ಕೆ ಆಪೋಸಿಟ್ ಇರೋದು ಬರ್ಕೊತೀವಿ. ಹೌದಾ? ನಮಗೆ ಏನೇನು ಬೇಕಿರೋದು BG ಬೇಕು ತಾನೆ, ಇಲ್ಲಿದೆ. ಇದಕ್ಕೆ ಆಪೋಸಿಟ್ ಇರೋದು ಬರ್ಕೊತೀವಿ. Cಗೆ BG by GD ಬರಿಬೋದಾ BG by GD. ಹೌದಾ? ದಟ್ ಈಸ್ ಈಕ್ವಲ್. ಈಗಿನ ಜಸ್ಟ್ BC by ED ಅಂದ್ರೆ ಏನು ಬರ್ಕೊಂಡ್ವಿ 2 ಅಲ್ಲ 2 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ BG is equal to 2 into GD. ಇದನ್ನೇ ಪ್ರೂವ್ ಮಾಡಬೇಕಿತ್ತಲ್ಲ. ನೋಡಿ ಇಲ್ಲಿ ಈಸಿ ಆಗ್ಬಿಡುತ್ತೆ. ಇಲ್ಲಿ ಏನೇನು ಯೂಸ್ ಮಾಡ್ತಿದ್ವಿ ಅಂದರೆ ಒಂದು ಇಲ್ಲಿ ಕಾನ್ವರ್ಸ್ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಯೂಸ್ ಮಾಡಿದ್ವಿ. ಇಲ್ಲಿ ಡೈರೆಕ್ಟಾಗಿ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಯೂಸ್ ಮಾಡ್ತಾ ಇದ್ವಿ. ಹೌದಾ? ಅವೆರಡು ಐಡಿಯಾ ಗೊತ್ತಿತ್ತು ಅಂದರೆ ಇದನ್ನ ಈಸಿಯಾಗಿ ಮಾಡ್ಕೋಬೋದು. ಹೌದಲ್ಲ? ಪ್ರೀವಿಯಸ್ ಕ್ಲಾಸಲ್ಲಿ ನಾವಿಲ್ಲಿ ಪ್ಯಾರಲಲ್ ಅಂತ ಪ್ರೂವ್ ಮಾಡೋದಕ್ಕೆ ಸ್ವಲ್ಪ ಲೆಂತಿ ಮಾಡ್ಕೊಂಡಿದ್ವಿ ಇಲ್ಲಿ. ಹೌದಾ? ಹಾಗೆ ಇಲ್ಲಾಂದ್ರೆ ಡೈರೆಕ್ಟಾಗಿ ಕಾನ್ವರ್ಸ್ ಆಫ್ BPT ಯೂಸ್ ಮಾಡಿಕೊಂಡು ಈಸಿಯಾಗಿ ಪ್ಯಾರಲಲ್ ಅಂತ ಬರಿಬೋದು. ಪ್ಯಾರಲಲ್ ಅಂತ ಬರೆದ್ಮೇಲೆ ಸ್ವಲ್ಪ ಸೇಮ್ ಐಡಿಯಾ ಯೂಸ್ ಮಾಡಿಕೊಂಡು ಪ್ರೂವ್ ಮಾಡಿದ್ವಿ. ಹೌದಾ? ಈಗ ಈ ಥರನೇ ಎಕ್ಸಾಮಲ್ಲಿ ಮಾಡ್ಬೋದು. ಈಗ ಐಡಿಯಾ ಗೊತ್ತಿಲ್ಲ ಅಷ್ಟೇ. ನೆಕ್ಸ್ಟ್ ನೋಡ್ಕೊಳ್ಳಿ ಇದಲ್ಲೇ ವರ್ಕ್ಡ್ ಎಕ್ಸಾಂಪಲ್ 8 ನೋಡಿ. ವರ್ಕ್ಡ್ ಎಕ್ಸಾಂಪಲ್ 8 ನೋಡಿ. in the adjoint figure DE is parallel to BC and D divides AB in the ratio 2:3. Find first one AE by EC, second one AE by AC, and third one DE if BC is equal to 7.5 centimeters. If BC is equal to 7.5 centimeters. The diagram ಈ ಥರ ಇದೆ. ABC ಇದು DE. ನೋಡ್ಕೊಳ್ಳಿ ಈಸಿ ಇದೆ. ಇಲ್ಲಿ ಏನೇನು ಕೊಟ್ಟಿರೋದು ನನಗೆ DE is parallel to BC ಅಂತ ಹೇಳಿದ್ದಾರೆ. ಹೌದಾ? ಆದರೆ ಡೈರೆಕ್ಟಾಗಿ ಏನೇನು ಬರೀಬೋದು ನೋಡಿ. ಸಿನ್ಸ್ DE is parallel to BC, ಹೌದಾ, by BPT ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಏನು ಬರ್ಕೊಂತೀವಿ AD by DB is equal to
ಎ ಇ ಬೈ ಇ ಸಿ ಬರಿಬೋದಲ್ಲ, ಅದನ್ನು 1 ಅಂತ ತೊಗೊಂಡಿರ್ತೀವಿ. ಈಗ ಎ ಇ ಬೈ ಇ ಸಿ ಕ್ಯಾಲ್ಕುಲೇಟ್ ಮಾಡಬೇಕು ಹೌದಾ. ಗಿವನ್ ಏನಿರೋದು ಡಿ ಡಿವೈಡ್ಸ್ ಎ ಬಿ ಇನ್ ದ ರೇಷಿಯೋ 2:3 ಅಂತ ಹೇಳಿದಾರೆ ಹೌದಾ. ಅದನ್ನು ಬರ್ಕೊಂತೀವಿ ನೋಡಿ. ಗಿವನ್ ಡಿ ಡಿವೈಡ್ಸ್ ಎ ಬಿ in the ratio 2:3, and that implies AD by DB is equal to 2/3 ಅಂತ ಹೌದಾ. ಫ್ರಮ್ 1 ಡೈರೆಕ್ಟ್ ಏನು ಬರೀಬೋದು, ಫಸ್ಟ್ ಒಂದು ನೋಡಿ. ಫ್ರಮ್ 1 AE by EC is equal to AD by DB ಇದೆ ಹೌದಾ. ದಟ್ ಈಸ್ ಈಕ್ವಲ್ ಟು 2/3 ಹೌದಾ. ಸರಿ, AE by EC ಆಯಿತು. ಸೆಕೆಂಡ್ ಒನ್ ಏನು ಕೇಳಿರೋದು AE by AC ಕೇಳಿದ್ದಾರೆ ಹೌದಾ. AE by AC ನೋಡಿ, ಅದು ಈಸಿ ಇದೆ. ಹೇಗೆ ಮಾಡ್ಕೊತೀವಿ ಅಂದರೆ ಸೆಕೆಂಡ್ ಒನ್ ನಾವು AE by AC is equal to ನೋಡಿ AE ಆಸ್ ಇಟ್ ಈಸ್ ಬರ್ಕೊತೀನಿ ಬೈ AC ನ ಹೇಗೆ ಬರೀಬೋದು, AE ಪ್ಲಸ್ EC ಬರೀಬೋದಲ್ಲ. AE ಪ್ಲಸ್ EC ನೋಡಿ, ನಮಗೆ ಆ್ಯಕ್ಚುಲಿ ಗೊತ್ತಿರೋದೇನು AE by EC ಅಂದರೆ 2/3 ಗೊತ್ತಿದೆ. ಏನು AE by EC ಅಂದರೆ 2/3 ಕೊಟ್ಟಿದ್ದೆ ತಾನೆ. ಹಾಗೆ ಇದನ್ನೆಲ್ಲ AE by EC ಬರೋವಾಗ ಮಾಡ್ಕೊತೀನಿ. ಡಿವೈಡಿಂಗ್ ಬೈ EC ಮಾಡ್ತೀವಿ. AE by EC divided by AE by EC plus EC by EC. Divide the numerator and denominator by EC ಮಾಡ್ತಾ ಇದ್ವಿ. ಹಾಗಾದ್ರೆ AE by AC is equal to ಇದು AE by EC ಅಂದರೆ AE by EC ಅಂದರೆ ವ್ಯಾಲ್ಯೂ ಏನು ಗೊತ್ತಿರೋದು 2/3 ಡಿವೈಡ್ ಬೈ ಇದನ್ನು 2/3 ಪ್ಲಸ್ 1 ಹೌದಾ. ಡಿನಾಮಿನೇಟ್ರಲ್ಲಿ 3 LCM ತೊಗೊಂಡೆ ಅಂದರೆ ಇದು 2 + 3/3 ಆಗುತ್ತೆ. 3 ಕ್ಯಾನ್ಸಲ್ ಆಗಿ 2/5 ಆಗುತ್ತೆ ಹೌದಾ. ನೋಡಿ, ಇದನ್ನು ಈಸಿ ಇದೆ, ಗೊತ್ತಿರಬೇಕು ಯಾವ ಥರ ಮಾಡ್ಕೊಂಡ್ವಿ ಅಂತೇಳಿ. ನೋಡಿ, ಐಡಿಯಾ ಗೊತ್ತಿರಲಿ. ಎಷ್ಟೊಂದು ಕಡೆ ಯೂಸ್ ಮಾಡ್ಕೊತೀವಿ. AE by AC ಬೇಕು ಅಂತ ಹೇಳಿದ್ರೆ AC ನ ಯಾವಾಗಲೂ ಹೇಗೆ ಬರ್ಕೊಳ್ಳೋದು AE ಪ್ಲಸ್ EC ಬರ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋಕೆ ಹೋದ್ರೆ ಬಂದ್ಬಿಡುತ್ತೆ ಆಯ್ತಲ್ಲ. ನೆಕ್ಸ್ಟ್ ಥರ್ಡ್ ಒನ್ DE if BC is equal to 7.5. BC ಕೊಟ್ಟಿದ್ದಾರೆ, DE ನ ಫೈಂಡ್ ಔಟ್ ಮಾಡ್ಕೋಬೇಕು ಹೌದಾ. ನೋಡಿ, ಅದು ಈಸಿ ಇದೆ. ಈ ಥರ ಇದಲ್ಲ ADE BC ಹೌದಾ. ಡೈರೆಕ್ಟಾಗಿ ನೋಡಿ ಫ್ರಮ್ BPT ಏನು ಬರೀಬೋದು, ಇನ್ನೊಂದು ರಿಸಲ್ಟ್ ಇದಲ್ಲ ಅದು ಬರೀಕೊಂತೀನಿ. AB by AD is equal to AC by AE is equal to BC by DE ಬರೀಬೋದಲ್ಲ. ನಮಗೆ ಇಲ್ಲಿ AE by AC ಗೊತ್ತಿರುತ್ತಾನೆ, ಇದನ್ನು ಯೂಸ್ ಮಾಡ್ಕೊತೀನಿ. ದಟ್ ಇಂಪ್ಲೈಸ್ ಇಲ್ಲಿ ಎರಡನ್ನು ರೆಸಿಪ್ರೋಕಲ್ ಮಾಡ್ಕೊಂಡೆ ಅಂದರೆ ಏನು ಬರುತ್ತೆ AE by AC is equal to DE by BC. ದಟ್ ಇಂಪ್ಲೈಸ್ ಹೌದಾ. DE ಅಂದರೆ ಏನು ಗೊತ್ತಿರೋದು ಕ್ಯಾಲ್ಕುಲೇಟ್ ಮಾಡಬೇಕು. BC ಅಂದರೆ 7.5, DE by 7.5 is equal to AE by AC ಅಂದರೆ ಎಷ್ಟು ಬಂದಿದೆ 2/5 ಹೌದಾ. ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ DE is equal to 2 into 7.5 divided by 5 ಹೌದಾ. 2 into 7.5 ಅಂದರೆ 15 ಅಲ್ಲ, 15/5 that is equal to 3 ಬರ್ತದೆ ಅಷ್ಟೇ D ಹೌದಾ. 3 centimeters. ನೋಡಿ, ಹೇಗೆ ಮಾಡ್ಕೊಂಡು ಏನು ಗೊತ್ತಾಗಬೇಕು, BPT ಅಪ್ಲೈ ಮಾಡೋಕೆ ಗೊತ್ತಾಗಬೇಕು. ಮತ್ತು ಕಾನ್ವರ್ಸ್ ಆಫ್ BPTಗೆ ಪ್ರೀವಿಯಸ್ ಪ್ರಾಬ್ಲಮ್ ತೊಗೊಂಡಿದ್ವಿ ಹೌದಾ. ಎಕ್ಸಾಂಪಲ್ 28 ಒಳಗೆ ಕಾನ್ವರ್ಸ್ ಆಫ್ BPTನ ಯೂಸ್ ಮಾಡ್ಕೊಂಡಿದ್ವಿ ಹೌದಾ. ಇದು ಈಸಿ ಇದೆ, ಡೈರೆಕ್ಟ್ ಮಾಡ್ಕೊಂಡ್ವಿ ಅಷ್ಟೇ ಹೌದಾ. ನೆಕ್ಸ್ಟ್ ಎಕ್ಸಾಂಪಲ್ ಮಾಡ್ಕೋಬೋದು, ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಬರುತ್ತೆ. ನೆಕ್ಸ್ಟ್ ನೋಡ್ಕೊಳ್ಳಿ ಎಕ್ಸಾಂಪಲ್ 10.
Example 10. In the given figure, AB is parallel to EF, which is parallel to CD. Given that AB is equal to 7.5 centimeters, EG is equal to 2.5 centimeters, GC is equal to 5 centimeters, and DC is equal to 9 centimeters. Calculate first one, EF second one, AC. So diagram ಈ ಥರ ಇದೆ. ನೋಡಿ ಇದು AB, EF and DC. ನೆಕ್ಸ್ಟ್ ಇದು G. ಎಷ್ಟು ಕೊಟ್ಟಿದ್ದಾರೆ? ಇಲ್ಲಿ ನೋಡ್ಕೊಳ್ಳಿ, ಈಸಿಯಾಗಿ ಮಾಡ್ಕೋಬೋದು. ನೋಡಿ EF ಮತ್ತು AC ಕಂಡುಹಿಡಿಬೇಕು, ಹೌದಾ? ನೋಡಿ EF ಮತ್ತು AC ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಹೌದಾ? ಫಸ್ಟ್ ನೋಡಿ ಇಲ್ಲಿ ಯಾವ್ದಾದ್ರು ಮಾಡ್ಕೊತೇವೆ ಅಂತೇಳಿ ಇಲ್ಲಿ ಈಸಿ ಇದೆ. ನೋಡಿ ನಾವು ಇವೆರಡು ಟ್ರಯಾಂಗಲ್ನ ಫಸ್ಟಿಗೆ ಸಿಮಿಲಾರಿಟಿ ಅಂತೇಳಿ ಪ್ರೂವ್ ಮಾಡ್ತೀನಿ. ಅಂದರೆ ಸಿಮಿಲಾರ್ ಟ್ರಯಾಂಗಲ್ ಪ್ರೂವ್ ಮಾಡ್ಕೊತೀವಿ. ಅಂದರೆ ಇದೆಲ್ಲ ಸಿಮಿಲಾರ್ ಟ್ರಯಾಂಗಲ್ ಯೂಸ್ ಮಾಡ್ಕೋಬೇಕು, ಜೊತೆಗೆ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಯೂಸ್ ಮಾಡ್ಕೊಂಡ್ರೆ ಈಸಿಯಾಗಿ ಬಂದ್ಬಿಡುತ್ತೆ, ಹೌದಾ? ಫಸ್ಟ್ ಸಿಮಿಲಾರ್ ಟ್ರಯಾಂಗಲ್ ಪ್ರೂವ್ ಮಾಡ್ತೀನಿ. ನೋಡಿ ಹಿಯರ್ angle EGF is equal to angle DGC. Angle DGC ಬರೀಬೋದಾ? ಏನಿದು ಕಾಮನ್ ಆಂಗಲ್ಸ್. ಹೌದಾ? Since EF is parallel to DC, since EF is parallel to DC ಅಲ್ಲ, that implies ಏನು ಬರೀಬೋದು? ನೋಡಿ ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್ ಸೇಮ್ ಅಂತ ಹೇಳ್ಬೋದು. ಆ್ಯಂಗಲ್ EFG is equal to angle GDC. ಏನಿದು? ಆಲ್ಟರ್ನೇಟ್ ಆ್ಯಂಗಲ್ಸ್. ನೆಕ್ಸ್ಟು ಅದ ಬೈ AF postulate that implies ಏನು ಬರೀಬೋದು? ಟ್ರಯಾಂಗಲ್ EFG is similar to triangle CDG. Triangle CDG, ಹೌದಾ? ನೋಡಿ ಇಲ್ಲಿ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಇದೆ ಅಂದರೆ ಸೈಡ್ಸ್ ಆರ್ ಪ್ರಪೋರ್ಷನಲ್ ಅಲ್ಲ, ಆ ಐಡಿಯಾ ಯೂಸ್ ಮಾಡ್ತೀನಿ. ಸೈಡ್ಸ್ ಆರ್ ಪ್ರಪೋರ್ಷನಲ್ ಅಂದರೆ ಏನೇನು ಬರೀಬೋದು? ಜಿಗೆ ಆಪೋಸಿಟ್ EF by CD ಅಥವಾ EF by DC is equal to, next ಈ ಆ್ಯಂಗಲ್ ಆಪೋಸಿಟ್ EG by GC, ಹೌದಾ? EG by GC is equal, ನೆಕ್ಸ್ಟ್ ಇದಕ್ಕೆ ಆಪೋಸಿಟ್ FG by GD. ನೋಡಿ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು? EF ಕ್ಯಾಲ್ಕುಲೇಟ್ ಮಾಡಬೇಕಲ್ಲ, EF ಕ್ಯಾಲ್ಕುಲೇಟ್ ಮಾಡಬೇಕು. ಏನೇನು ಕೊಟ್ಟಿದ್ದಾರೆ ನೋಡಿ, DC ಕೊಟ್ಟಿದ್ದಾರೆ, ನೆಕ್ಸ್ಟು EG ಕೊಟ್ಟಿದ್ದಾರೆ, ಮತ್ತು GCನೂ ಕೊಟ್ಟಿದ್ದಾರೆ, ಹೌದಾ? ಹಾಗಾದ್ರೆ ಇಷ್ಟನ್ನು ಯೂಸ್ ಮಾಡ್ಕೊತೀನಿ. ದಟ್ ಇಂಪ್ಲೈಸ್ EF is equal to EG by GC into DC, ಹೌದಾ? ಇಷ್ಟೆಲ್ಲ ವ್ಯಾಲ್ಯೂಸ್ ಕೊಡ್ಕೊಳ್ಳಿ. EG ವ್ಯಾಲ್ಯೂ ಆಫ್ EG ಗಿವನ್ 2.5 divided by GC value 5 into value of DC 9
ನೋಡಿ ಆಗ ದಟ್ ಇಂಪ್ಲೈಸ್ ಇ ಎಫ್ ಇಸ್ ಈಕ್ವಲ್ ಟು 9 5 is 45, 9 2 is 18, 18 plus 4 ಅಂದರೆ 22 by 5 ಹೌದಾ. ಡಿವೈಡ್ ಮಾಡ್ಬೋದು 5 4s are 20.5 ಹೌದಾ, 4.5 ಬರುತ್ತೆ ಹೌದಾ ಸೆಂಟಿಮೀಟರ್ಸ್. ಇ ಎಫ್ ಆಯಿತು. ನೆಕ್ಸ್ಟ್ ಇನ್ನೊಂದು ಯಾವ್ದು ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ, ಇಲ್ಲಿ ಫಸ್ಟ್ ಒನ್ ಮಾಡ್ಕೊಂಡ್ವಿ. ಸೆಕೆಂಡ್ ಒನ್ ಹಿಂಗೆ ನೋಡಿ ಎ ಸಿ ಕ್ಯಾಲ್ಕುಲೇಟ್ ಮಾಡಬೇಕು ಹೌದಾ. ಈಗ ನೋಡಿ ಎ ಸಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎ ಸಿ ಇರೋ ಟ್ರಯಾಂಗಲ್ ಬರ್ಕೊಂಡ್ಬಿಡ್ತೀವಿ ನೋಡಿ, ಈ ಥರ ಇದೆ ಟ್ರಯಾಂಗಲ್. ಇದು ಎ ಬಿ ಸಿ ಇದೊಂದು ಪ್ಯಾರಲಲ್ ಇದೆ ತಾನೆ, ಎಫ್ ಇ ಇದೆ, ಇಲ್ಲೊಂದು ಜಿ ಅಂತಿದೆ ಹೌದಾ. ನೋಡಿ ಅಲ್ಲೊಂದು ಜಿ ಇದೆ, ಅದನ್ನ ಯೂಸ್ ಮಾಡ್ಕೊತೀವಿ ಅದಕ್ಕೆ. ನೋಡಿ ಇಲ್ಲಿ ಏನು ಬರೀಬೋದು, ಹಿಯರ್ ಬಿ ಎ ಈಸ್ ಪ್ಯಾರಲಲ್ ಟು ಎಫ್ ಸಿ ಬರೀಬೋದಾ, ಎಫ್ ಇ. ಹಾಗಾದ್ರೆ ಬೈ ಬಿ ಪಿ ಟಿ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ನೋಡಿ, ಎ ಸಿ ಬರುವಾಗ ಬರ್ಕೊತೀನಿ, ಎ ಸಿ ಬೈ ಇ ಸಿ, ಎ ಸಿ ಬೈ ಇ ಸಿ ಇಸ್ ಈಕ್ವಲ್ ಟು, ಮತ್ತು ನಮಗೆ ಏನು ಕೊಟ್ಟಿದ್ದಾರೆ ಅದನ್ನು ನೋಡ್ಕೋಬೇಕು ನೋಡಿ. ಎ ಬಿ ಕೊಟ್ಟಿದ್ದಾರೆ, ಅದಕ್ಕೆ ಎ ಬಿ ಬರುವಾಗ ಬರ್ಕೊತೀನಿ, ಎ ಬಿ ಬೈ ಇ ಎಫ್ ಬರೀಬೋದ, ಎ ಬಿ ಬೈ ಇ ಎಫ್ ಹೌದಾ. ಇದು ನೋಡಿ ಏನೇನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಎ ಸಿ ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ. ಇ ಸಿ ವ್ಯಾಲ್ಯೂ ಇಲ್ಲೂ ಕೊಟ್ಟಿಲ್ಲ ಇಲ್ಲೂ ಕೊಟ್ಟಿಲ್ಲ ಹೌದಾ. ಹಾಗಾದ್ರೆ ಇ ಸಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀನಿ, ಇ ಸಿ ನೋಡಿ ಇ ಜಿ ಪ್ಲಸ್ ಜಿ ಸಿ ಬರೀಬೋದಲ್ಲ, ಇ ಜಿ ಪ್ಲಸ್ ಜಿ ಸಿ ಇಸ್ ಈಕ್ವಲ್ ಟು ನೋಡಿ ಎ ಬಿ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ 7.5 ಡಿವೈಡೆಡ್ ಬೈ ಇ ಎಫ್ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ 4.5 ಬರೀಬೋದಲ್ಲ. ಅಂದರೆ 75/45 ಆಗ್ಬಿಡುತ್ತೆ ಅದು. ನೆಕ್ಸ್ಟ್ ದಟ್ ಇಂಪ್ಲೈಸ್ ಎ ಸಿ ಬೈ ನೋಡಿ ಇ ಜಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಇ ಜಿ ಅಂದರೆ 2.5 ಪ್ಲಸ್ ಜಿ ಸಿನೂ ಕೊಟ್ಟಿದ್ದಾರೆ ಎಷ್ಟು 5, 2.5 ಇದು 5 ಇಸ್ ಈಕ್ವಲ್ ಟು 75/45 ಬರೀಬೋದಲ್ಲ. ಡೈರೆಕ್ಟ್ 5 9s 5 15s ಹೌದಾ. ಎಷ್ಟು ನೋಡಿ ಇನ್ನೂ ಡಿವೈಡ್ ಮಾಡ್ಬೋದು, 3 3s 3 5 ಅಂದರೆ 5/3 ಬಂತು. ಅಂದರೆ ಎ ಸಿ ಬೈ 7.5 is equal to 5/3. That implies AC is equal to 5/3 into 7.5 ಹೌದಾ. ಇದು ಮಲ್ಟಿಪ್ಲೈ ಮಾಡಿದ್ರೆ 5 5 25, 2 ಕ್ಯಾರಿ 5 7 35 ಪ್ಲಸ್ 2 ಅಂದರೆ 37.5/3 ಬರುತ್ತೆ ಹೌದಾ. ಡೈರೆಕ್ಟಾಗಿ ಡಿವೈಡ್ ಮಾಡಿ ಅಷ್ಟೇ, 3 1s 3, 3 2s 6.15 ಅಂತ ಹೇಳಿದ್ರೆ 5 ಸೆಂಟಿಮೀಟರ್ಸ್. ಎ ಸಿ ಇಸ್ ಈಕ್ವಲ್ ಟು 12.5 ಸೆಂಟಿಮೀಟರ್ಸ್ ಬರುತ್ತೆ ಅಷ್ಟೇ ಹೌದಾ. ನೋಡಿ ಈಸಿ ಇದೆ, ಇದನ್ನು ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ಗೊತ್ತಾಗಬೇಕು ಹೌದಾ. ಅಂದರೆ ಡೈರೆಕ್ಟಾಗಿ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಯೂಸ್ ಮಾಡ್ತಿದ್ವಿ, ಮತ್ತು ಇದೇ ಥರ ಮಾಡ್ಕೋಬೇಕಂತ ಏನೂ ಇಲ್ಲ ನೋಡಿ. ನಾನು ಸಿಮಿಲರ್ ಟ್ರಯಾಂಗಲ್ಸ್ ಯೂಸ್ ಮಾಡಿಕೊಂಡು ಮಾಡ್ಬೋದು. ಅಂದರೆ ಈಗ ಆ್ಯಂಗಲ್ ಬಿ ಸಿ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಎಫ್ ಸಿ ಇ, ಸಿನ್ಸ್ ಎ ಬಿ ಈಸ್ ಪ್ಯಾರಲಲ್ ಟು ಎಫ್ ಇ, angle ABC is equal to angle EFC ಹೌದಾ. by AA postulates triangle ABC is similar to triangle EFC ಬರೀಬೋದು ಹೌದಾ. ಅದಾದಮೇಲೆ AB by EF is equal to AC by EC ಅಂತ ಬರೀಬೋದು, ಬಿಕಾಸ್ ಇಫ್ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಸೈಡ್ಸ್ ಆರ್ ಪ್ರಪೋರ್ಷನಲ್ ಐಡಿಯಾ ಯೂಸ್ ಮಾಡ್ತೀವಿ. ಅದಾದಮೇಲೆ ಮತ್ತೆ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಮಾಡ್ಬೋದು ಆಯ್ತಲ್ಲ. ಅಂದರೆ ಡೈರೆಕ್ಟಾಗಿ ಬೈ ಬಿ ಪಿ ಟಿ ಅಂತ ಅದು ಬರ್ಕೊಡಿ, ಅದು 2 angles are same, therefore by AA postulates given 2 triangles are similar, therefore sides are proportional ಅಂತ ಬರ್ಕೊಂಡು ನೆಕ್ಸ್ಟ್ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೋದು ಆಯ್ತಲ್ಲ. ಇಲ್ಲಂದರೆ ಬಿ ಪಿ ಟಿನೇ ಯೂಸ್ ಮಾಡ್ಬೇಕಂತ ಏನಿಲ್ಲ, ಪ್ರೀವಿಯಸ್ ಐಡಿಯಾಸು ಯೂಸ್ ಮಾಡ್ಬೋದು. ಅದೇ ಪ್ರೀವಿಯಸ್ ಐಡಿಯಾಸ್ ಯೂಸ್ ಮಾಡಿದ್ರೆ ಲೆಂತಿ ಆಗಿಬಿಡುತ್ತೆ, ಬಿ ಪಿ ಟಿ ಯೂಸ್ ಮಾಡಿದ್ರೆ ಈಸಿಯಾಗಿ ಬರ್ತಾ ಹೋಗುತ್ತೆ ಅಷ್ಟೇ ಆಯ್ತಲ್ಲ. ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ನೋಡಿ. ಅಲ್ಲಿ ಇನ್ನೊಂದೆರಡು ಪ್ರಾಬ್ಲಮ್ಸ್ ಇದ್ದಾವೆ, ವರ್ಕ್ಡ್ ಎಕ್ಸಾಂಪಲ್ಸು, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಮಾಡ್ಕೊಂಡು ಹೋಗ್ತೀವಿ ಆಯ್ತಲ್ಲ. ಬಿ ಪಿ ಟಿ ಕರೆಕ್ಟಾಗಿ ಗೊತ್ತಾಗಬೇಕು ನಮಗೆ ಅಲ್ಲಿ, ಅದಕ್ಕೆ ಒಂದ್ಸಲ ಥಿಯರಮ್ಮು ಓದ್ಕೊಂಡಿರಿ ಆಯ್ತಲ್ಲ. ಥ್ಯಾಂಕ್ ಯು.